ಬ್ಯಾಕ್ ಬೆಂಚರ್ಸ್ ಯಾಕೆ ಆಗ್ತಾರೆ? ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ? ಇವಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಹೇಳುವಾಗ ಅವ್ರವ್ರ ಎಬಿಲಿಟಿ ಅಥವಾ ಅವ್ರವ್ರ ಸ್ಕಿಲ್ ಅವ್ರದ್ದೇ ಒಂದು ಈಚ್ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಅವ್ರವ್ರ ಎಬಿಲಿಟಿ ಅವ್ರವ್ರಿಗೆ ಇರತ್ತೆ. ಬಟ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋವಂಥ ಕೆಲಸ ನಾವು ಮಾಡ್ತೀವಿ. Okay. ಅದರಲ್ಲಿ ಅವರು ಒಂದರಲ್ಲಿ ಅಕಾಡೆಮಿಕ್ ವೈಸಲ್ಲಿ ಅವರು ಚೆನ್ನಾಗಿದ್ದರೆ ಇನ್ನೊಂದರಲ್ಲಿ ಡ್ರಾಯಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸುಮಾರಾಗಿ ನಡೀತಾ ಇರುತ್ತೆ. ಆದರೆ ಕೆಲವು ಮಕ್ಕಳು ಡ್ರಾಯಿಂಗ್, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ಎಜುಕೇಷನ್ ವೈಸ್ ತೊಗೊಂಡಾಗ ಅವರು ಸ್ವಲ್ಪ ಸ್ಲೋ ಲರ್ನರ್ ಆಗಿರ್ತಾರೆ. ಬಟ್ ಕೆಲವು ಮಕ್ಕಳಲ್ಲಿ ಎರಡನ್ನೂ ಈಕ್ವಲ್ ಆಗಿ ನಾವು ನೋಡ್ತೀವಿ. ಆದರೆ ಈ ಸ್ಲೋ ಲರ್ನರ್ಸ್ ಏನಾಗುತ್ತೆ ಅಂತಂದರೆ ಇವರಿಗೆ IQ ಲೆವೆಲ್, ಇಂಟೆಲಿಜೆಂಟ್ ಕೋಶಂಟ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಮಕ್ಕಳಿಗಿಂತ ಅಥವಾ ಫಾಸ್ಟ್ ಲರ್ನರ್ಸ್ಗಿಂತ. ಈ ಬ್ಯಾಕ್ ಬೆಂಚರ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರ ಲೆವೆಲ್ಗೆ ನಾವು ಇಳಿದು ಅದನ್ನು ಹೇಳ್ಕೊಡ್ಬೇಕಾಗಿ ಬರುತ್ತೆ. ಮತ್ತು ಮಾಮೂಲಿ ಎಲ್ಲ ಮಕ್ಳಿಗೂ ಯಾವ ರೀತಿ ನಾವು ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಟೀಚ್ ಮಾಡ್ತೀವೋ ಆ ರೀತಿ ಮಾಡ್ತಾ ಹೋದರೆ ಅವ್ರಿಗೆ ಬೇಗ ಅರ್ಥ ಆಗೋದಿಲ್ಲ. ನಾವು ಅವ್ರಿಗೆ ಅಪ್ರೋಚ್ ಮಾಡಬೇಕಾಗಿರೋದೇ ಡಿಫರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ನಮ್ಮ ಇನ್ಸ್ಟಿಟ್ಯೂಷನ್ನು ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಎರಡು ಕಡೆನೂ ಇದೆ.